ಐಫೋನ್ ಥರ ಒಂದರಲ್ಲಿ ಡಿಸಪಾಯಿಂಟ್ ಆಗಿತ್ತು ಸರ್. ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಚಾನಲ್ 48 ಆಟೋಮೊಬೈಲ್ಸ್ ಕಡೆ. ನಾನು ನಿಮ್ಮ ಹೋಸ್ಟ್ ರೋಹಿತ್ ವರ್ಮಾ. ಇವತ್ತು ಬಂದಿದ್ದೀವಿ ಡೆಲ್ಲಿಗೆ ಫಾರ್ ದ ಲಾಂಚ್ ಆಫ್ ದಿ ಆಲ್ ನ್ಯೂ MG ವಿಂಡ್ಸರ್ EV. ಸೊ ಈ ವಿಡಿಯೋಲ್ಲಿ ನಾವು ಈ EV ಬಗ್ಗೆ ಮಾತಾಡ್ತೀವಿ, ಏನೇನು ಫೀಚರ್ಸ್ ಇದೆ, ಏನೇನು ಪ್ರೈಸ್ ಪಾಯಿಂಟ್ ಇದೆ ಮತ್ತು ಹೇಗೆ ಲುಕ್ಸ್ ಇದೆ ಅಂತ. ಸೊ ಪ್ರೈಸ್ ಪಾಯಿಂಟ್ ನಿಮಗೆ ಫಸ್ಟ್ ಹೇಳಿಬಿಡ್ತೀನಿ, 9.99 ಲ್ಯಾಕ್ ರುಪೀಸ್. ಅದೇ ನೀವು ಕರೆಕ್ಟಾಗಿ ಕೇಳಿದ್ರು, ಬರೀ 9.99 ಲ್ಯಾಕ್ ರುಪೀಸ್. ಸೊ ಬನ್ನಿ ನೋಡೋಣ ಈ ಪ್ರೈಸ್ ಪಾಯಿಂಟಲ್ಲಿ ನಮಗೆ ಏನೇನು ಸಿಗುತ್ತೆ ಅಂತ. ಇದು ಸ್ಟಾರ್ಟಿಂಗ್ ಪ್ರೈಸ್ ಇದೆ, ಸ್ವಲ್ಪ ಜಾಸ್ತಿನೂ ಆಗುತ್ತೆ. ಸೊ ಈ EVನ ಫ್ರಂಟ್ ಲುಕ್ ನೀವು ನೋಡ್ಬೋದು, ಒನ್ ಆಫ್ ದ ಬೆಸ್ಟ್ ಲುಕಿಂಗ್ EVs ಅಂತ ಹೇಳ್ಬೋದು ನೀವು. ಫುಲ್ LED ಇಲ್ಲಿ ನಮಗೆ DRL ಸಿಗ್ತಾ ಇದೆ, ವಿಚ್ ಲುಕ್ಸ್ ರಿಯಲಿ ಗುಡ್. LED ಹೆಡ್ಲ್ಯಾಂಪ್ಸ್ ಬರ್ತಾ ಇದೆ, MGದು ಬ್ರ್ಯಾಂಡಿಂಗ್ ಇದೆ, ಗ್ಲೋಯಿಂಗ್ ಲೋಗೋ ಬರ್ತಾ ಇದೆ, ಮಾರಿಸ್ ಕ್ಯಾರೇಜಸ್ದು ಬ್ರ್ಯಾಂಡಿಂಗ್ ಇದೆ. ಸೊ ಫ್ರಂಟಿಂದ ನೀವು ನೋಡಿದರೆ ಒನ್ ಆಫ್ ದ ಬೆಸ್ಟ್ EVs ಅಂತ ಹೇಳ್ಬೋದು. ಲುಕ್ ವೈಸ್ ತುಂಬ ಚೆನ್ನಾಗಿದೆ, ವೆರಿ ಡಿಫ್ರೆಂಟ್ ಆಗಿದೆ. ಯಾವುದು ಗಾಡಿಯಲ್ಲಿ ಈ ಥರದ್ದು ಲುಕ್ ಬರಲ್ಲ ಆ್ಯಕ್ಚುಲಿ ಇಂಡಿಯನ್ ಮಾರ್ಕೆಟಲ್ಲಿ. ಸೊ ದಿಸ್ ಲುಕ್ಸ್ ವೆರಿ ನೈಸ್. ಸೈಡಲ್ಲಿ ನಾವು ಹೋಗಿದ್ರೆ ಇಲ್ಲಿ ನಮಗೆ 18 ಇಂಚಸ್ದು ಅಲಾಯ್ ವೀಲ್ಸ್ ಸಿಗ್ತಾ ಇದೆ. 215/55 R18 ಟೈರ್ ಸೈಜ್ ಬರ್ತಾ ಇದೆ. ಸೊ ಡುವಲ್ ಟೋನ್ ಅಲಾಯ್ ವೀಲ್ಸ್ ಇದೆ, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ವಿಚ್ ಲುಕ್ಸ್ ರಿಯಲಿ ಡಿಫ್ರೆಂಟು. ಇಲ್ಲಿ ನಮಗೆ ಚಾರ್ಜಿಂಗ್ ಪಾಯಿಂಟ್ ಸಿಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿಂದ ನೀವು ಚಾರ್ಜ್ EVನ ಮಾಡ್ಬೋದು. 360 ಡಿಗ್ರಿ ಕ್ಯಾಮ್ರಾನು ಬರುತ್ತೆ ಇದರಲ್ಲಿ. ಸೊ ದ್ಯಾಟ್ ಈಸ್ ಅ ವೆರಿ ಗುಡ್ ಫೀಚರ್. 360 ಡಿಗ್ರಿ ಕ್ಯಾಮ್ರಾ ಇಲ್ಲಿ ಬರ್ತಾ ಇದೆ ಮತ್ತು ಫ್ರಂಟಲ್ಲಿನೂ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಸಿಗ್ತಾ ಇದೆ. ಸೊ ಇದು ಬಂತು ಫ್ರಂಟ್ ಇಂದ ಲುಕ್ ಇದೆ ಆ್ಯಕ್ಚುಲಿ. ಸೈಡಲ್ಲಿ ನಾವು ನೋಡಿದರೆ ಇದರಲ್ಲಿ ನಮಗೆ ಫ್ಲಶ್ ಡೋರ್ ಹ್ಯಾಂಡಲ್ಸ್ನೂ ಬರ್ತಾ ಇದೆ. ಸೊ ದಿಸ್ ವಾಸ್ ಆಲ್ಸೋ ವೆರಿ ಗುಡ್ ಡಿಸೈನ್ ಲ್ಯಾಂಗ್ವೇಜ್ ಅಂತ ಹಾಕಿದ್ದಾರೆ ಈ ಕಾರಲ್ಲಿ. ವೆರಿ ಡಿಫ್ರೆಂಟ್ ಆ್ಯಕ್ಚುಲಿ. ಅದು ಬೇರೆ ನೀವು XUV 700 ಬರುತ್ತೆ ಅದು ಆ್ಯಕ್ಚುಲಿ. ಸೊ ಅದಾದಮೇಲೆ ಈ ಕಾರಲ್ಲಿ ಬರ್ತಾ ಇದೆ ನಮಗೆ. ವೀಕ್ಷಕರೇ, ರೇರ್ದು ಲುಕ್ ನೀವು ನೋಡ್ಬೋದು. ಸೊ ರೇರಲ್ಲಿನೂ ತುಂಬ ಚೆನ್ನಾಗಿ ಲುಕ್ ಬರ್ತಾ ಇದೆ ಈ ಗಾಡಿದು. ಫುಲ್ LED ಟೇಲ್ ಲ್ಯಾಂಪ್ಸ್ ಇದೆ. ಸೊ ಇಲ್ಲಿ MGದು ಬ್ರ್ಯಾಂಡಿಂಗು, ವಿಂಡ್ಸರ್ದು ಬ್ರ್ಯಾಂಡಿಂಗು, EVದು ಬ್ರ್ಯಾಂಡಿಂಗ್ ಇದೆ. ನೆಕ್ಸ್ಟ್ ಈ ಟೇಲ್ ಲ್ಯಾಂಪ್ಸ್ನ ನೋಡಿ, ಫುಲ್ ಕನೆಕ್ಟೆಡ್ LED ಟೇಲ್ ಲ್ಯಾಂಪ್ಸ್ ಇದೆ. ತುಂಬ ಡಿಫ್ರೆಂಟ್ ಆಗಿದೆ ಇದರದ್ದು ಲುಕ್ಕು. ಇವಾಗ ನಿಮಗೆ ಇಲ್ಲಿ ಕ್ಯಾಮ್ರಾನೂ ಬರುತ್ತೆ ಕೆಳಗಡೆ. ಸೊ ಕ್ಯಾಮ್ರಾನೂ ಇದೆ. ನೆಕ್ಸ್ಟ್ ಇದರದ್ದು ಬೂಟ್ ಸ್ಪೇಸ್ ನೋಡಿ. ಇದರಲ್ಲಿ ನಮಗೆ ಬಂದುಬಿಟ್ಟು 604 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರ್ತಾ ಇದೆ. ಆರಾಮಾಗಿ ಎಷ್ಟೊಂದು ಸಾಮಾನು ಇಗ್ಬೋದು ಇದರಲ್ಲಿ. ಫುಲ್ ಸ್ಪೇಷಿಯಸ್ ಆಗಿದೆ ನೋಡಿ. ಇಲ್ಲಿ ಲೈಟ್ನೂ ಇದೆ, ಬೂಟ್ ಲೈಟು ನೋಡಿ ಹೇಗಿದೆ ಅಂತ. ಫುಲ್ ಇಂಟೀರಿಯರ್ಸ್ ಎಲ್ಲ ಸಖತ್ತಾಗಿದೆ. ಓಕೆ ವೀಕ್ಷಕರೇ, ಸೊ ನಿಮಗೆ ನಾನು ಆಚೆಯಿಂದ ಹೇಗಿದೆ ಅಂತ ತೋರಿಸಿದ್ದೀನಿ. ಸೊ ಇದಕ್ಕೆ MG ಅವರು CUV ಅಂತ ಹೇಳ್ತಾ ಇದ್ದಾರೆ. CUV ಅಂದರೆ ಕ್ರಾಸ್ ಓವರ್ ಯುಟಿಲಿಟಿ ವೆಹಿಕಲ್ಲು. ಸೊ ಅಂದರೆ SUV ಥರನೇ ನೆಕ್ಸ್ಟ್ ಕ್ರಾಸ್ ಓವರ್, ಸ್ವಲ್ಪ ನಾಟ್ ವೆರಿ SUV ಬಟ್ ನಾಟ್ ಅ ಹ್ಯಾಚ್ ಬ್ಯಾಕ್ ಆಲ್ಸೋ, ಇನ್ ಬಿಟ್ವೀನ್ ಹೇಳ್ತಾರೆ ಅಲ್ವಾ, ಆ ಥರ ಅದು ವೆಹಿಕಲ್ ಇದು ಆ್ಯಕ್ಚುಲಿ. ಸೊ ನಿಮಗೆ ಫುಲ್ ಒಂದು ವಾಕ್ ಅರೌಂಡ್ ತೋರಿಸಿದ್ದೀನಿ. ಹೆಡ್ಲ್ಯಾಂಪ್ಸ್ ಎಲ್ಲ ನೀವು ನೋಡ್ಬೋದು ಫ್ರಂಟಿಂದ, ಚೆನ್ನಾಗಿದೆ. ಒಂದು ವ್ಲಾಗ್ ಸ್ಟೈಲ್ ಥರ ಮಾಡಿದ್ದೀವಿ. ನೀವು ನೋಡ್ಬೋದು, ಎಲ್ಲ ಯೂಟ್ಯೂಬರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ನಮ್ಮ ಕಾರ್ಟೆಕ್ ಕೀರ್ತಿ ಕನ್ನಡ ಚಾನಲ್ ನೋಡ್ಬೋದು, ಅವರು ಮಾಡ್ತಾ ಇದ್ದಾರೆ ಫುಲ್ಲು ವೀಡಿಯೋ ನೋಡಿ. ನಮ್ಮ ಚಾನಲಲ್ಲೂ ನೋಡಿ, ರೋಹಿತ್ ಸರ್ ಚಾನಲಲ್ಲೂ 48 ಸರ್ ನಿಮಗೆ ಏನು ಇಷ್ಟವಾಯಿತು ಈ ಗಾಡಿಯಲ್ಲಿ? ಅದೇ ಹೇಳಿ ಫಸ್ಟು. ಒಂದು ಗಾಡಿ ಡಿಸೈನ್ ಕಂಪ್ಲೀಟಾಗಿ ಇಂಡಿಯನ್ ರೋಡ್ಸಿಗೆ ಸರ್, ಒಂದು ಇಂಡಿಯನ್ ರೋಡ್ಸಿಗೆ ಒಂಥರ ಡಿಫ್ರೆಂಟ್ ವೆಹಿಕಲ್ ಇದು ಡಿಸೈನ್ ವೈಸ್. ಕರೆಕ್ಟ್. ಆ್ಯಂಡ್ ಇಂಟೀರಿಯರ್ ಕಂಫರ್ಟ್ ಅಂತೂ ಬೇರೆ ಲೆವೆಲಲ್ಲಿ ಇದೆ ಬಿಡಿ. ಆ್ಯಂಡ್ ಇನ್ನೊಂದು ತುಂಬ ಮಿನಿಮಲಿಸ್ಟಿಕ್ ಆಗಿದೆ. ತುಂಬಾ ಸಿಸ್ಟಮ್ ಆ್ಯಡ್ ಮಾಡಿಲ್ಲ, ತುಂಬ ಬಟನ್ಸ್ ಅದೆಲ್ಲ ಇಲ್ಲವೇ ಇಲ್ಲ. ಸಿಂಪಲ್ ಆಗಿದೆ. ಹೌದು, ತುಂಬ ಸಿಂಪಲ್ ಆಗಿದೆ. ಐಫೋನ್ ಥರ. ಆ್ಯಂಡ್ ಇನ್ನೊಂದು ಲಾಂಗೆಸ್ಟ್ ವೀಲ್ ಬೇಸ್ ಇರೋದ್ರಿಂದ ಒಳ್ಳೆ ಕಂಫರ್ಟ್ ಇರುತ್ತೆ. ಬೂಟ್ ಸ್ಪೇಸ್ ಚೆನ್ನಾಗಿದೆ. ಒಂದರಲ್ಲಿ ಡಿಸಪಾಯಿಂಟ್ ಆಗಿತ್ತು ಸರ್, ಒಂದರಲ್ಲಿ ಡಿಸಪಾಯಿಂಟ್ ಆಯಿತು. ಏನಂದರೆ ಇದ್ರ ರೇಂಜ್ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. 330 ತುಂಬ ಕಮ್ಮಿ ಆಯಿತು ಸರ್. ಈಗಿರೋ ಕಾಂಪಿಟೇಟರ್ಸ್ ಎಲ್ಲ 500 ದಾಟ್ಬಿಟ್ಟಿದ್ದಾರೆ. ಇವರು 300 ಇದ್ದರೆ ನಿಜವಾಗ್ಲೂ ವರ್ತಿಲ್ಲ ಅಂತ ನನಗನ್ನಿಸ್ತು. ಸೊ ಆ್ಯಂಡ್ ಪ್ರೈಸೂ ಅಷ್ಟೇ, ಆ್ಯಕ್ಚುಯಲ್ ಪ್ರೈಸ್ ಅನೌನ್ಸ್ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು. ಬ್ಯಾಟ್ರಿ ಕಾಸ್ಟ್ ಇಲ್ಲ. ಬ್ಯಾಟ್ರಿಗೆ ಮತ್ತೆ ನೀವು ರೆಂಟಲ್ ರೀತಿಯಲ್ಲಿ 3.5 ರೂಪೀಸ್ ಪೇ ಮಾಡಬೇಕಾಗತ್ತೆ ಪರ್ ಕಿಲೋಮೀಟರ್. ಸೊ ಅದು ಆ್ಯಕ್ಚುಲಿ ಇನ್ನೂ ಅರ್ಥ ಆಗ್ತಿಲ್ಲ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೋಡೋಣ. ಸ್ವಲ್ಪ ಪ್ರೈಸಿಂಗ್ ಪಾಯಿಂಟ್ ಫಸ್ಟ್ ಎಂಟ್ರಿ ಪ್ರೈಸ್ ಪಾಯಿಂಟ್ ಕಡಿಮೆ ಇಕ್ಕಕ್ಕೆ ಆ ಥರ ಅವರು ಥಿಂಕ್ ಮಾಡಿ ಮೇ ಬಿ ಇರ್ಬೋದು ಸರ್. ಬಟ್ ಅಂದರೆ ನೀವು ನೋಡಿದರೆ EV ಗಾಡಿಗಳದ್ದು ಅರೌಂಡ್ 60% ಬಂದುಬಿಟ್ಟು ಇಸ್ ದ ಪ್ರೈಸ್ ಪಾಯಿಂಟ್ ಫಾರ್ ದ ಬ್ಯಾಟ್ರಿ. ಹೌದಲ್ವಾ? ಸೊ ಆ ಥರ ನೋಡಿದರೆ ಇದು ಅರೌಂಡ್ 16-17 ಲ್ಯಾಕ್ಸ್ ಇರ್ಬೋದು ಸ್ಟಾರ್ಟಿಂಗ್ ಪ್ರೈಸ್. ಆ್ಯಕ್ಚುಲಿ ಅರೌಂಡ್ ಬರುತ್ತೆ ಸರ್, 20 ಬಿಲೋನೇ ಬರುತ್ತೆ, 20 ಒಳಗೆ ಇದೆ ವೆಹಿಕಲ್. ಬಟ್ CUVಗೆ ಅಂದರೆ ಕ್ರಾಸ್ ಓವರ್ ಯುಟಿಲಿಟಿ ವೆಹಿಕಲ್ಗೆ ಅದಷ್ಟು ವರ್ತಾ? ನನಗೆ ವರ್ತ್ ಅಂತ ಅನ್ನಿಸ್ತಾ ಇದೆ ಸರ್. ಓಕೆ, ರೇಂಜ್ ಒಂದು ಸ್ವಲ್ಪ ಇಂಪ್ರೂವ್ ಆಗಬೇಕಿತ್ತು, ಅದೊಂದು ಬಿಟ್ಟರೆ ಕಂಪ್ಲೀಟ್ ಗಾಡಿ ಮಾತ್ರ ತುಂಬ ಇಷ್ಟ ಆಯಿತು. ಎಲ್ಲದರಲ್ಲೂ ಚೆನ್ನಾಗಿದೆ. ಓಕೆ, ಸೊ ವೀಕ್ಷಕರೇ, ನಮ್ಮ ಕೀರ್ತಿ ಸರ್ ಅವರು ಎಲ್ಲ ಹೇಳಿದ್ದಾರೆ. ಸೊ ಡೆಫಿನೆಟಾಗಿ ಒಂದು ಲವ್ ಕೊಡಿ ಅವರಿಗೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ಚಾನಲ್ಗೆ. ನಮ್ಮ ಚಾನಲ್ ಇನ್ನು ಚಿಕ್ಕದಿದೆ ಸರ್, ಸಬ್ಸ್ಕ್ರೈಬ್ ಮಾಡಿ, ಕನ್ನಡದಲ್ಲಿ ಕಂಟೆಂಟ್ ಮಾಡೋರನ್ನ ಬೆಳೆಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲಾಟ್. ಸೊ ವೀಕ್ಷಕರೇ, ನಿಮಗೆ ಗೊತ್ತಾಯಿತು, ಡೈರೆಕ್ಟ್ ಫ್ರಮ್ ದ ಹಾರ್ಸಸ್ ಮೌತ್ ಅವರು ಹೇಳಿದ್ದಾರೆ ಏನಿದೆ ಅಂತ. ಅವರಿಗೆ ಫುಲ್ ಗಾಡಿ ಇಷ್ಟವಾಗಿದೆ.
ಸೊ ಅದೇ ಆಯಿತು, ಇವಾಗ ನಿಮಗೆ ಎಲ್ಲ ಎಕ್ಸ್ಟೀರಿಯರ್ಸ್ ತೋರಿಸಿದ್ದೀನಿ ನಾನು. ಸೊ ಇವಾಗ ನಾವು ಹೋಗ್ಬಿಟ್ಟು ಇಂಟೀರಿಯರ್ಸ್ನ ನೋಡ್ತೀವಿ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ನಾವು ಸ್ವಲ್ಪ ಗಾಡಿ ಫ್ರೀ ಆಗೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಜನರು ಇದ್ದಾರೆ ಇಲ್ಲಿ, ಸ್ವಲ್ಪ ನೋಡ್ತಾ ಇದ್ದಾರೆ ಗಾಡಿನ. ಒನ್ಸ್ ಅವ್ರದ್ದು ಆಗಿದ್ದ ತಕ್ಷಣ ನಾನು ತೋರಿಸ್ತೀನಿ ನಿಮಗೆ. ಬಟ್ ಒಂದು ಸ್ನೀಕ್ ಪಿಕ್ ತೋರಿಸ್ತಾ ಇದ್ದೀನಿ ನೋಡಿ, ಹೇಗೆ ಆರಾಮಾಗಿ ಕೂತ್ಕೊಂಡಿದ್ದಾರೆ ಅವರು, ಬಿಸ್ನೆಸ್ ಕ್ಲಾಸ್ ಸೀಟ್ಸ್ ಥರ. ಸೊ ಆರಾಮಾಗಿ ಇಲ್ಲಿ ಕೂತ್ಕೊಳ್ಬಿಟ್ಟು ಯೂಸ್ ಮಾಡ್ಬೋದು ಈ ಸೀಟ್ಸ್ನ. ವೀಕ್ಷಕರೇ, ನಾವು ಇವಾಗ ಇಂಟೀರಿಯರ್ಸ್ನ ನೋಡ್ಬೋದು. ಸೊ ನಾನು ಒಳಗಡೆ ಹೋಗ್ಬಿಟ್ಟು ಕೂತ್ಕೊಳ್ತೀನಿ ಮತ್ತು ನಿಮಗೆ ತೋರಿಸ್ತೀನಿ ಹೇಗಿದೆ ಇಂಟೀರಿಯರ್ಸ್ ಅಂತ. ಓಕೆ ವೀಕ್ಷಕರೇ, ಸೊ ಫಸ್ಟ್ ಇಲ್ಲಿ ನೀವು ನೋಡ್ಬೋದು, ಇದರಲ್ಲಿ ನಮಗೆ 15.6 ಇಂಚಸ್ದು ಮ್ಯೂಸಿಕ್ ಸಿಸ್ಟಮ್ ಬರ್ತಾ ಇದೆ. ಇದು ಬಂದುಬಿಟ್ಟು ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಎನಿ ಕಾರ್ಸು. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದು. ಫುಲ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇಲ್ಲಿಂದ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿದರೆ ನಮಗೆ 8.8 ಇಂಚಸ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರ್ತಾ ಇದೆ. ಇದು ನೋಡಿ ಹೇಗೆ ಚೆನ್ನಾಗಿದೆ ಅಲ್ವಾ. ತುಂಬ ಫೀಚರ್ಸ್ ಇದೆ ಇದರಲ್ಲಿ. ಆ್ಯಪ್ಸ್ ಎಲ್ಲ ನೀವು ನೋಡ್ಬೋದು, ಎಷ್ಟೊಂದು ಆ್ಯಪ್ಸ್ ಇದೆ. ಮತ್ತು ಮ್ಯೂಸಿಕ್ ಎಲ್ಲ ನೀವು ಇಲ್ಲಿಂದಾನೇ ಯೂಸ್ ಮಾಡ್ಬೋದು. AC ಕಂಟ್ರೋಲ್ಸ್ನು ಇಲ್ಲಿ ಮಾಡ್ಬೋದು ನೀವು. ವಿಶ್ ಯು ಹ್ಯಾವ್ ಅ ಲವ್ಲಿ ಡೇ. ಥ್ಯಾಂಕ್ ಯು MGEV. ಇಲ್ಲಿ ಏನಂದರೆ ನಮಗೆ ವೆಂಟಿಲೇಟೆಡ್ ಸೀಟ್ಸ್ನು ಬರುತ್ತೆ. ಸೊ ಇದು ಒಂದು ಫೀಚರ್ ತುಂಬ ಚೆನ್ನಾಗಿದೆ ನೋಡಿ. ಫ್ರಂಟ್ 2 ಸೀಟ್ಸ್ ಬಂದುಬಿಟ್ಟು ವೆಂಟಿಲೇಟೆಡ್ ಸೀಟ್ಸ್ ಇದೆ. ಸೊ ಈ ಸೀಟ್ಸ್ನ ನೀವು ನೋಡಿ ವೀಕ್ಷಕರೇ, ಫಸ್ಟ್ ಕ್ಲಾಸ್ ಆಗಿದೆ ಸೀಟ್ಸು. ಸೊ ವೆರಿ ಕಂಫರ್ಟೇಬಲ್ ಸೀಟ್ಸ್. ಆರಾಮಾಗಿ ಇದರಲ್ಲಿ ನೀವು ಲಾಂಗ್ ರೈಡ್ಸ್ ಹೋಗ್ಬೋದು. ಮತ್ತು ಡೋರ್ ಪ್ಯಾನಲ್ನ ನೋಡಿ, ಇದರಲ್ಲಿ ಸ್ಪೀಕರ್ಸ್ ನೋಡಿ ಹೇಗೆ ಡಿಫ್ರೆಂಟ್ ಆಗಿದೆ ಸ್ಪೀಕರ್ಸು. ಇದು ನೋಡಿ ಸ್ಪೀಕರ್ಸ್, ಒನ್ ಆಫ್ ದ ಮೋಸ್ಟ್ ಡಿಫ್ರೆಂಟ್ ಸ್ಪೀಕರ್ಸ್ ನಾನು ನೋಡಿದ್ದೀನಿ. ಇಂಟೀರಿಯರ್ಸ್ ಡೋರ್ ಪ್ಯಾನಲ್ಸ್ನು ನೋಡಿ, ಇಲ್ಲಿ ಹ್ಯಾಂಡಲ್ಸ್ ಎಲ್ಲ ವೆರಿ ಡಿಫ್ರೆಂಟ್ ಇದೆ ಆ್ಯಕ್ಚುಲಿ. ಬೇರೆ ಗಾಡಿಯಲ್ಲಿ ಈ ಥರದ್ದು ನಿಮಗೆ ಫೀಚರ್ಸ್ ಸಿಗೋದಿಲ್ಲ, ಈ ಡಿಸೈನ್ ಈ ಥರದ್ದು ನೋಡೋಕ್ಕೆ ಸಿಗೋದಿಲ್ಲ. ಸೊ ಇಟ್ ಇಸ್ ವೆರಿ ಡಿಫ್ರೆಂಟು. ನೆಕ್ಸ್ಟ್ ನೀವು ಇದರದ್ದು ಫುಲ್ ಇಂಟೀರಿಯರ್ಸ್ನ ಡ್ಯಾಶ್ಬೋರ್ಡ್ ನೋಡಿದರೆ ಫುಲ್ ಇಲ್ಲಿ ನಿಮಗೆ AC ವೆಂಟ್ಸ್ ಸಿಗ್ತಾ ಇದೆ, ACದು ಕಂಟ್ರೋಲ್ ಸಿಗ್ತಾ ಇದೆ ಇದರಲ್ಲಿ. ನೆಕ್ಸ್ಟ್ ಇಲ್ಲಿ ಫುಲ್ ಒಂದು ವುಡನ್ ಪ್ಯಾನಲ್ ಫಿನಿಶ್ ಇದೆ. ಸೊ ಅದೂ ಚೆನ್ನಾಗಿದೆ. ಇದರಲ್ಲಿ ನಮಗೆ 6 ಏರ್ ಬ್ಯಾಗ್ಸ್ ಬರುತ್ತೆ. ಈ ಸ್ಟೇರಿಂಗ್ ವೀಲ್ನ ನೀವು ನೋಡ್ಬೋದು, ಫ್ಲಾಟ್ ಬಾಟಮ್ ಸ್ಟೇರಿಂಗ್ ವೀಲ್ ಇದೆ, 2 ಸ್ಪೋಕ್ ಇದೆ, MGದು ಬ್ರ್ಯಾಂಡಿಂಗ್ ಬರ್ತಾ ಇದೆ, ಏರ್ ಬ್ಯಾಗ್ನೂ ಇದೆ ಇದರಲ್ಲಿ. ಸೊ ಇದರಲ್ಲಿ ನಮಗೆ 6 ಏರ್ ಬ್ಯಾಗ್ ಸಿಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ದು ಸ್ವಿಚಸ್ ಬರ್ತಾ ಇದೆ. ಇಲ್ಲಿ ನಮಗೆ ಆಡಿಯೋ ಆ್ಯಂಡ್ ಕಾಲ್ ಕಂಟ್ರೋಲ್ಸ್ ಬರ್ತಾ ಇದೆ. ಇದಕ್ಕೆ ಗೇರ್ ಹೇಗೆ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಇರುತ್ತೆ ನೋಡಿ. ಇದು ನೋಡಿದ್ರ, ಮೇಲೆ ಮಾಡಿದರೆ ರಿವರ್ಸ್, ಸೆಂಟ್ರಲ್ಲಿ ನ್ಯೂಟ್ರಲ್, ಡೌನ್ ಮಾಡಿದರೆ ಇಲ್ಲಿ ನಮಗೆ ಡ್ರೈವ್ ಹೋಗುತ್ತೆ. ಇಲ್ಲಿ ಪಾರ್ಕಿಂಗ್ ಬಟನ್ ಸ್ವಿಚ್ ಇದೆ. ಸೊ ಇದು ಬಂದುಬಿಟ್ಟು ಫುಲ್ ಗೇರ್ ಅಂತ ನೀವು ಹೇಳ್ಬೋದು ಈ ಗಾಡಿದು. ಸೊ ಗೇರ್ ಇಲ್ಲಿ ಸೈಡಲ್ಲಿ ಹ್ಯಾಂಡಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಡಿಫ್ರೆಂಟ್ ಫೀಚರ್ ಅಂತ. ಆ್ಯಕ್ಚುಲಿ ಈ ಫೀಚರ್ ಬಂದುಬಿಟ್ಟು ಎಲ್ಲ ಹೈ ಕ್ಲಾಸ್ ಟಾಪ್ ಎಂಡ್ ಗಾಡಿಯಲ್ಲಿ ಬರುತ್ತೆ, ಅಂದರೆ ಮರ್ಸಿಡೀಸ್ ಎಲ್ಲ ಇದರಲ್ಲಿ ಬರುತ್ತೆ. ಸೊ ಆ ಥರದ್ದು ಫೀಚರ್ ಇಲ್ಲಿ ಇವಾಗ ಕೊಟ್ಟಿದ್ದಾರೆ MG ಅವರು. ಸೊ ದಟ್ ಈಸ್ ಅ ವೆರಿ ಗುಡ್ ಫೀಚರು. ಇಲ್ಲಿ ನೆಕ್ಸ್ಟ್ ನೋಡಿದರೆ ನಮಗೆ ಆಟೋಕ್ರೋಮ್ಯಾಟಿಕ್ IRVMನು ಬರ್ತಾ ಇದೆ. ಸೊ ದಿಸ್ ಇಸ್ ಆಲ್ಸೋ ಅ ಗುಡ್ ಫೀಚರ್. ನೆಕ್ಸ್ಟ್ ಇಲ್ಲಿ ನಮಗೆ ಲೈಟ್ಸ್ ಬರ್ತಾ ಇದೆ. ಇದರಲ್ಲಿ ಸನ್ ರೂಫ್ ಬಂದುಬಿಟ್ಟು ಆ್ಯಕ್ಚುಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ದ ಸೆಗ್ಮೆಂಟ್ಸ್ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ಓಪನ್ ಆಗಲ್ಲ, ಒಂದು ಮೂನ್ ರೂಫ್ ಥರ ಇದೆ ಆ್ಯಕ್ಚುಲಿ. ನೀವು ನೋಡಿ ಫುಲ್ ಇನ್ಫಿನಿಟಿ ಮೂನ್ ರೂಫ್ ಇದೆ ಆ್ಯಕ್ಚುಲಿ. ಇದು ಓಪನ್ ಆಗಲ್ಲ, ಬಟ್ ಫುಲ್ ರೂಫೇ ಇದು ಇರುತ್ತೆ, ಗ್ಲಾಸೇ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫೀಚರ್ಸ್ ಇನ್ ದ ಸೆಗ್ಮೆಂಟ್ ಅಂತ ಹೇಳ್ಬೋದು ನೀವು. ಸೊ ಇದೆಲ್ಲ ನಿಮಗೆ ತೋರಿಸಿದ್ದೀನಿ. ನೆಕ್ಸ್ಟು ಇದರಲ್ಲಿ ನಮಗೆ ಸ್ವಲ್ಪ ಕಪ್ ಹೋಲ್ಡರ್ಸ್ ಇದೆ. ಕಪ್ ಹೋಲ್ಡರ್ಸು ಇಲ್ಲಿ ನಮಗೆ ಬಂದುಬಿಟ್ಟು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇದೆ. ಸೊ ನಮ್ಮ ಫೋನ್ನ ಹಾಕ್ಬಿಟ್ಟು ಇಲ್ಲಿ ನೀವು ಚಾರ್ಜ್ ಮಾಡ್ಬೋದು ಆರಾಮಾಗಿ. ನೆಕ್ಸ್ಟ್ ಇಲ್ಲಿ ಆಮ್ರೆಸ್ಟ್ ಬರ್ತಾ ಇದೆ. ಆಮ್ರೆಸ್ಟ್ ಒಳಗಡೆ ನಮಗೆ ಫುಲ್ ಸ್ಪೇಸ್ ಇದೆ ವಿತ್ ಚಾರ್ಜಿಂಗ್ ಸಾಕೆಟ್ನು. ಸೊ ಅದನ್ನು ಚೆನ್ನಾಗಿದೆ. ನೆಕ್ಸ್ಟ್ ಇದರದ್ದು ಗ್ಲವ್ ಬಾಕ್ಸ್ ತೋರಿಸ್ತೀನಿ ನಿಮಗೆ. ಫುಲ್ ಸಾಫ್ಟ್ ಕ್ಲೋಸಿಂಗ್ ಗ್ಲವ್ ಬಾಕ್ಸ್ ಇದೆ, ಫುಲ್ ಡೀಪ್ ಆಗಿದೆ. ಆರಾಮಾಗಿ ಎಷ್ಟೊಂದು ಆರಾಮಾಗಿ ಇಕ್ಬೋದು ನೀವು. ಓಕೆ ವೀಕ್ಷಕರೇ, ಸೊ ಇದು ಫುಲ್ ಫ್ರಂಟ್ ಲುಕ್ಕು. ತಿರ್ಗಾ ಒಂದ್ಸಲ ನೀವು ಒಂದು ಗೋ ಅಲ್ಲಿ ನೋಡಿಬಿಡಿ. ಫುಲ್ 9 ಸ್ಪೀಕರ್ಸ್ ಮ್ಯೂಸಿಕ್ ಸಿಸ್ಟಮ್ ಬರ್ತಾ ಇದೆ. ಇವಾಗ ನೆಕ್ಸ್ಟ್ ನಾವು ಬ್ಯಾಕ್ ಸೈಡಲ್ಲಿ ಹೋಗ್ಬಿಟ್ಟು ನೋಡೋಣ ಬ್ಯಾಕ್ ಎಂಡ್ ಸೀಟ್ಸ್ ಹೇಗಿದೆ ಅಂತ. ವೀಕ್ಷಕರೇ, ಇವಾಗ ನೀವು ಇದರದ್ದು ರೇಸ್ ಸೀಟ್ಸ್ ನೋಡ್ಬೋದು. ಇದು 136 ಡಿಗ್ರೀಸ್ ರಿಕ್ಲೈನ್ ಆಂಗಲ್ ರೇಸ್ ಸೀಟ್ಸ್ ಬರ್ತಾ ಇದೆ. ಒಂದು ಸೋಫಾ ಥರ ಇದೆ, ಬಿಸ್ನೆಸ್ ಕ್ಲಾಸ್ ಸೀಟ್ಸ್ ಅಂತ ಹೇಳ್ಬೋದು ನೀವು. ವೆರಿ ಕಂಫರ್ಟೇಬಲ್ ಸೀಟ್ಸು, ಫುಲ್ ಆರಾಮಾಗಿ ರಿಕ್ಲೈನ್ ಆಗಿಬಿಟ್ಟು ನೀವು ಕುತ್ಕೊಳ್ಬೋದು ಇದರಲ್ಲಿ. ನೆಕ್ಸ್ಟ್ ಇಲ್ಲಿ ನಮಗೆ ಆಮ್ರೆಸ್ಟ್ನು ಬರ್ತಾ ಇದೆ ವಿತ್ ಕಪ್ ಹೋಲ್ಡರ್ಸು. ಇಲ್ಲಿ 3 ಹೆಡ್ ರೆಸ್ಟ್ ಬರ್ತಾ ಇದೆ. ಸೊ 3 ಜನ ಆರಾಮಾಗಿ ಕುತ್ಕೊಳ್ಬೋದು. ಹೆಡ್ ರೂಮ್ಸ್, ನೀ ರೂಮ್ ಎಲ್ಲ ತುಂಬ ಚೆನ್ನಾಗಿದೆ ಇದರಲ್ಲಿ. ಇಲ್ಲಿ ನಮಗೆ AC ವೆಂಟ್ಸ್ನು ಸಿಗ್ತಾ ಇದೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಫೀಚರ್. ಇವಾಗ ನೀವು ಬ್ಯಾಕಿಂದ ನೋಡ್ಬೋದು ಒಂದು ಲುಕ್ಕು ಹೇಗಿದೆ ಅಂತ. ಸಖತ್ತಾಗಿದೆ ನೋಡಿ ಫುಲ್ ಡ್ಯಾಶ್ ಬೋರ್ಡು. ಮತ್ತು ಇಲ್ಲಿ ಮೇಲೆ ಇನ್ಫಿನಿಟಿ ರೂಫ್ ಲೈನು ಇದು ನೋಡಿ. ಓಕೆ ವೀಕ್ಷಕರೇ, ಸೊ ಇದಾಯಿತು ಇಂಟೀರಿಯರ್ಸು. ಇಲ್ಲಿ ನೀವು ನೋಡಿದರೆ ಮ್ಯಾಪ್ ಪಾಕೆಟ್ಸು ಸಿಗ್ತಾ ಇದೆ. ಡೋರ್ ಪ್ಯಾನಲ್ಸ್ನ ನೋಡ್ಬೋದು ನೀವು. ಇಲ್ಲಿ ತಿರ್ಗಾ ಸ್ಪೀಕರ್ಸ್ ಇದೆ, ಡಿಫ್ರೆಂಟ್ ಡಿಸೈನ್ ಇದೆ ವಿತ್
ಫುಲ್ ವುಡನ್ ಫಿನಿಶ್. ಇಂಟೀರಿಯರ್ಸಲ್ಲಿ ಹೇಗಿದೆ ಅಂತ ತೋರಿಸಿದ್ದೀನಿ. ಇವಾಗ ಇದರದ್ದು ಪವರ್ ಫಿಗರ್ಸ್ ಬಗ್ಗೆ ಮಾತಾಡ್ಬಿಡೋಣ ಮತ್ತು ಬ್ಯಾಟ್ರಿ ಏನೆಲ್ಲ ಬರುತ್ತೆ ಅದರ ಬಗ್ಗೆ ಮಾತಾಡ್ಬಿಡೋಣ. ವೀಕ್ಷಕರೇ, ಇವಾಗ ನಿಮಗೆ ಈ ಗಾಡಿದು ಎಲ್ಲ ಎಕ್ಸ್ಟೀರಿಯರ್ಸ್ ಆ್ಯಂಡ್ ಇಂಟೀರಿಯರ್ಸ್ ಎಲ್ಲ ತೋರಿಸಿದ್ದೀನಿ. ಇವಾಗ ನೆಕ್ಸ್ಟ್ ನಾವು ಇದರದ್ದು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡ್ಬಿಡೋಣ. ಸೊ ಇದು ಬಂದುಬಿಟ್ಟು ಇ ವಿ ವೆಹಿಕಲ್ ಇದೆ ಅಲ್ವಾ, ಸೊ ಇದರಲ್ಲಿ ನಮಗೆ 38 kWh ಬ್ಯಾಟ್ರಿ ಬರ್ತಾ ಇದೆ, ವಿಚ್ ಗಿವ್ಸ್ ಯು ರೇಂಜ್ ಆಫ್ 331 kilometers. ಸೊ ರೇಂಜ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ವೆನ್ ಕಂಪೇರ್ ಟು ಅದರ್ ವೆಹಿಕಲ್ಸ್, ಇ ವಿ ವೆಹಿಕಲ್ಸು. ನೆಕ್ಸ್ಟ್ ಇದರದ್ದು ಪವರ್ ಬಗ್ಗೆ ಮಾತಾಡ್ಬಿಡೋಣ. ಇದರಲ್ಲಿ 186 PS ಆಫ್ ಪವರ್ ಸಿಗ್ತಾ ಇದೆ ನಮಗೆ. ಅಪಾರ್ಟ್ ಫ್ರಮ್ ದ್ಯಾಟ್ ನಮಗೆ 220 Nm ಟಾರ್ಕ್ ಸಿಗ್ತಾ ಇದೆ. ಸೊ ಪವರ್ಫುಲ್ ವೆಹಿಕಲ್ ಇದೆ ಆ್ಯಕ್ಚುಲಿ. ಆ್ಯಂಡ್ ವೀಲ್ ಬೇಸ್ ಬಂದುಬಿಟ್ಟು ಒನ್ ಆಫ್ ದ ಬಿಗ್ಗೆಸ್ಟ್ ವೀಲ್ ಬೇಸ್ ಇದರಲ್ಲಿ ಸಿಗ್ತಾ ಇದೆ ನಮಗೆ. ಸೊ ವೀಕ್ಷಕರೇ, ಇವಾಗ ಈ ಗಾಡಿದು ಪ್ರೈಸಿಂಗ್ ಬಗ್ಗೆ ಮಾತಾಡ್ಬಿಡೋಣ. ದ ಪ್ರೈಸಿಂಗ್ ಬಂದುಬಿಟ್ಟು ಇಸ್ 9.99 lakh rupees. ಸೊ 9.99 lakh rupeesಲ್ಲಿ ಬರೀ ಗಾಡಿದು ಕಾಸ್ಟಿಂಗ್ ಇದೆ, ಬ್ಯಾಟ್ರಿ ಕಾಸ್ಟ್ ಇಲ್ಲ. ಆ್ಯಕ್ಚುಲಿ ಬ್ಯಾಟ್ರಿ ನೀವು ಸಪ್ರೇಟಾಗಿ ಪೇ ಮಾಡಬೇಕು. ಹೇಗಂದರೆ ಪರ್ ಕಿಲೋಮೀಟರ್ಗೆ ನೀವು ಅರೌಂಡ್ 3.5 rupees ಕೊಡಬೇಕು ಫಾರ್ ಪರ್ ಕಿಲೋಮೀಟರ್ ಯು ಯೂಸ್. ಸೊ 9.99 lakh rupees ಎಕ್ಸ್ ಶೋರೂಮ್ ಪ್ರೈಸ್ ಇದೆ. ಬ್ಯಾಟ್ರಿಗೆ ಸಪ್ರೇಟಾಗಿ 3.5 rupees ಪರ್ ಕಿಲೋಮೀಟರ್ ನಿಮ್ಮ ಯೂಸ್ ಮೇಲೆ ನೀವು ಕೊಡ್ಬೋದು. ಸೊ ವೀಕ್ಷಕರೇ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟವಾಯಿತು. ನಾವು ಒಂದು ವ್ಲಾಗ್ ಥರ ವಿಡಿಯೋ ಮಾಡಿದ್ದೀವಿ, ಯಾಕಂದರೆ ನಿಮಗೆ ಬ್ಯಾಕ್ ಎಂಡಲ್ಲಿ ಏನಾಗುತ್ತೆ ಅದು ತೋರಿಸಿದ್ದೀವಿ. ಎಲ್ಲರೂ ಬರ್ತಾರೆ ಇವೆಂಟ್ಸಲ್ಲಿ ಹೇಗೆ ಶೂಟ್ ಮಾಡ್ತಾರೆ ಅಂತ, ಎಲ್ಲ ಒಂದು ಬ್ಯಾಕ್ ಎಂಡ್ ಬಿಹೈಂಡ್ ದ ಸೀನ್ಸ್ ಹೇಗಿರುತ್ತೆ ಅಂತ ಅದು ತೋರಿಸಿದ್ದೀವಿ ಈ ವಿಡಿಯೋಲಿ. ಸೊ ನಮ್ಮದು ಕನ್ನಡದಲ್ಲಿ ಈ ಥರ ವಿಡಿಯೋ ಇರುತ್ತೆ, ಇಂಗ್ಲೀಷಲ್ಲಿ ನಮ್ಮ ಚಾನಲ್ ಇದೆ, ಅದರಲ್ಲಿ ನಾವು ಫುಲ್ ಇನ್ ಡೀಟೇಲ್ಸ್ ವಿಡಿಯೋ ಹಾಕ್ತೀವಿ. ನೀವು ಅದರಲ್ಲಿನೂ ಹೋಗ್ಬಿಟ್ಟು ನೋಡ್ಬೋದು, ಗೋಕಾರ್ ಇಂಡಿಯಾ ಅಂತ ಆ ಚಾನಲ್ ಹೆಸರು. ಸೊ ನಿಮಗೆ ಈ ಥರದ್ದು ವಿಡಿಯೋ ಇಷ್ಟವಾಗಿದ್ದರೆ, ಸ್ವಲ್ಪ ರಾ ವಿಡಿಯೋ ಇಷ್ಟವಾಗಿದ್ದರೆ ಡೆಫಿನೆಟ್ ಆಗಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾನಲ್ 48 Automobiles ಕನ್ನಡ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಡ್ರೈವ್ ಸೇಫ್, ಬಿ ರೆಸ್ಪಾನ್ಸಿಬಲ್, ಪೀಸ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಟೇಕ್ ಕೇರ್ ಗೈಸ್.